ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶಾನ್ ಬ್ಲಾಗ್ಸ್. ಇವತ್ತೊಂದು ಮತ್ತೊಂದು ವೀಡಿಯೋ ಜೊತೆಗೆ ಬಂದಿದ್ದೀನಿ ನಿಮ್ಮ ಜೊತೆ. ಇವತ್ತು ಫಿಶ್ ಫ್ರೈನ ತೋರಿಸ್ತಿದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ ಎಲ್ಲ ಫಿಶ್ ಫ್ರೈನ ತೋರಿಸ್ತಿದ್ದೀನಿ. ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಡೀಟೇಲಾಗಿ ತೋರಿಸ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1 kg ಆಗುವಷ್ಟು ಫಿಶ್ನ ತೊಗೊಂಡಿದ್ದೀನಿ. ಇದು ದೊಡ್ಡ ಮೀನು, ಒಂದೇ ಮೀನಿದು 1 kg ನಿಯರ್ 1 kg ಹೆಚ್ಚು ಕಮ್ಮಿ ಇತ್ತು ಅಂತ ಹೇಳಿದ್ರು ಮನೆಯವರು. 1 kgನೇ ಅನಿಸುತ್ತೆ. ಇದು ದೊಡ್ಡದು ತುಂಬ ದೊಡ್ಡದಿರುತ್ತಲ್ವ ಫಿಶ್, ಅದು ಹೆಸರು ನೆನಪಿಲ್ಲ ನನಗೆ. ಈ ಫಿಶ್ನ ಈ ರೀತಿಯಾಗಿರುತ್ತೆ. ಈ ಫಿಶ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆನ ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟಿಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡು ಸುಲಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಚೂರು ಶುಂಠಿ, ಸ್ವಲ್ಪ ಕೆಂಪು ಖಾರ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಇಲ್ಲಿ ಫಿಶ್ ಫ್ರೈ ಕಬಾಬ್ ಪೌಡ್ರ್ ಅಂತ ಹೇಳಿ ಬರುತ್ತಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. 2 ಪ್ಯಾಕೆಟ್ನ ಇದನ್ನು ಬಳಸ್ತಿದ್ದೀನಿ. ನನ್ನ ಮಗಳು ಆಗಲೇ ತಿನ್ನಲಿಕ್ಕೆ ಹಠ ಮಾಡ್ತಾಯಿದ್ಲು, ರೆಡಿ ಆಗಿನ ಕೊಡ್ತೀನಿ ಅಂತ ಹೇಳಿ ಮತ್ತೆ ಹಿಂದೆ ಕಳಿಸಿದೆ. ನೋಡಿ, ಇವಾಗ ಈ ಗರಂ ಮಸಾಲ, ಡ್ರೈ ಮಸಾಲ ಅಂತ ತೊಗೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಮತ್ತು ಅದನ್ನೆಲ್ಲ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ನೀರು ನೆಸಸರಿ ಇದ್ದರೆ ನೀರು ಹಾಕ್ಕೊಂಡು ಚೆನ್ನಾಗಿ, ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಒಂದು ಚೂರು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಸೈಡಲ್ಲಿ. ಇವಾಗ ಈ ಕಬಾಬ್ ಪೌಡ್ರನ್ನ ತೋರಿಸಿದ್ನಲ್ವ, ಸೊ ಅದನ್ನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಫಿಶ್ ಫ್ರೈ ಪೌಡ್ರ್ ಅಂತಲೂ ಹೇಳ್ಬೋದು. ಸೊ ಇದನ್ನು 2 ಪ್ಯಾಕೆಟ್ ತೊಗೊಂಡು 1 kgಗೆ 2 ಪ್ಯಾಕೆಟ್ ಸರಿ ಹೋಗುತ್ತೆ. ಈ ಪೌಡ್ರನ್ನ ಒಂದು ತಟ್ಟೆಗೆ ಹಾಕಿ ಆಮೇಲೆ ರುಬ್ಬಿರೋಂಥ ಮಸಾಲನೂ ಸಹ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲನ ಚೆನ್ನಾಗಿ ಹಿಟ್ಟು ಜೊತೆ ಹೊಂದಿಸ್ಕೋಬೇಕು ಚೆನ್ನಾಗಿ. ಅದು ಚೆನ್ನಾಗಿ ಹೊಂದಿದ್ರೆ ನೀಟಾಗಿ ಫ್ರೆಶ್ ಕರೆಕ್ಟಾಗಿ ಕುಡಿತು, ಉಪ್ಪು ಖಾರನೂ ಸರಿಯಾಗಿ ಹಿಡಿಯುತ್ತೆ. ಇವಾಗ ರೆಡಿ ಮಾಡಿಟ್ಟಂಥ ಮಸಾಲನೆಲ್ಲ ಫಿಶ್ಗೆ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡಬೇಕು. ವೀಡಿಯೋದಲ್ಲಿ ತೋರಿಸಿರೋ ರೀತಿ ಚೆನ್ನಾಗಿ ಫಿಶ್ಗೆ ಮಸಾಲನೆಲ್ಲ ಅಪ್ಲೈ ಮಾಡಿ, ಇದಕ್ಕೆ ಲೆಮನ್ ಜ್ಯೂಸನ್ನ ನೀವು ಇವಾಗಾದರೂ ಹಾಕ್ಕೋಬೋದು ಅಥವಾ ಲಾಸ್ಟಲ್ಲಿ ಆದರೂ ಹಾಕ್ಕೋಬೋದು. ಎಲ್ಲ ಫಿಶ್ನ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ಫಿಶ್ ಮಾಡಬೇಕಂದ್ರೆ ವೀಡಿಯೋದಲ್ಲಿ ಆಗಲ್ಲ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ ಮಸಾಲನೆಲ್ಲ. ಇವಾಗ ಇದನ್ನು ಸ್ವಲ್ಪ ಮಸಾಲೆ ಇಡ್ಲಿಕ್ಕಂಥೇಳಿ 1 hour ಈ ಫಿಶ್ನ ಎತ್ತಿಟ್ಕೋಬೇಕು. ಅಲ್ಲಿ ತನಕ ಬೇರೆ ಕೆಲಸ ಇದ್ದರೆ ಮುಗಿಸ್ಕೊಳ್ಳಿ. 1 hour ಲೇಟರ್ ಆದ ನಂತರ ಇವಾಗ ಈ ಫಿಶ್ ಫ್ರೈನ ಕೆಲವೊಂದಿಷ್ಟು ಮಾಡಿ ತೆಗೆದಿದ್ದೆ. ಊಟದ ಸಮಯ ಆಗಿಬಿಟ್ಟಿತ್ತು, ಮಧ್ಯಾಹ್ನ ಸಂಡೇ ಮಾಡಿದ್ದಿದ್ದು ರೆಸಿಪಿನ. ಒಂದು ತವೆ ಇಟ್ಕೊಂಡು ತವೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಫಿಶ್ ಇರ್ತಾವಲ್ವ, ಸೊ ಅವನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮೇಲೊಂಚೂರು ಎಣ್ಣೆ ಹಾಕಬೇಕು. ಮೇಲೊಂಚೂರು ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಬೆನೆಸ್ತೀನಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ, ಹೈ ಫ್ಲೇಮ್ ಮಾಡ್ಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಹೈ ಫ್ಲೇಮ್ ಮಾಡಿದರೆ ಒಂದು ಕಡೆ ಬೆನೆಯುತ್ತೆ, ಒಂದು ಕಡೆ ಬೆನೆಯಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೀಟಾಗಿ ಬೆನೆಸಿ. ನಾನು ರೊಟ್ಟಿ ಎಲ್ಲ ತೆಗೆದುಬಿಟ್ಟು ಆವಾಗಲೇ ಫ್ರೈ ಮಾಡ್ತಾಯಿದ್ದೆ ಫಿಶ್ನ. ಸೊ ನೀಟಾಗಿಲ್ಲ ಅಂತ ಏನು ಅಂದ್ಕೋಬೇಡಿ, ರೊಟ್ಟಿ ಮಾಡಿದ್ದದಷ್ಟೇ. ನೋಡಿ, ಈ ರೀತಿಯಾಗಿ ಲೋ ಫ್ಲೇಮಲ್ಲಿಟ್ಟು ಬೆನ್ಸ್ಕೊಂಡು ಮತ್ತೆ ತಿರುವು ಹಾಕ್ಕೋಬೇಕು. ಒಂದು 5 ನಿಮಿಷದಲ್ಲಿ ಮತ್ತೆ ಬೆಂದ್ಬಿಡುತ್ತೆ, ಮಸಾಲೆ ಹಿಡಿತಿರುತ್ತಲ್ವ, ಸೊ ಸಾಫ್ಟ್ ಇರುತ್ತೆ ಫಿಶ್ಶು. ಬೇಗ ತಿರುವು ಹಾಕಿ, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ. ತಿರುವು ಹಾಕಿದ ನಂತರ ಮತ್ತೆ ಒಂಚೂರು ಎಣ್ಣೆ ಹಾಕಿ ಮತ್ತೊಂದು ಸಲ ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಮಾತ್ರಕ್ಕೆ ನಾನು ಕ್ಲೋಸ್ನ ಮಾಡ್ತಿದ್ದೀನಿ. ಲಾಸ್ಟಲ್ಲಿ ಒಂಚೂರು ಕರಿಬೇವು ಸೊಪ್ಪನ್ನ ಹಾಕ್ತಿದ್ದೀನಿ. ಕರಿಬೇವು ಸೊಪ್ಪು ಏನಕ್ಕೆ ಹಾಕೋದು ಅಂತ, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಕರಿಬೇವು ಸೊಪ್ಪು ಅನ್ನೋಕ್ಕೆ ಹಾಕೋದು ಕರಿಬೇವನ್ನ. ಇಲ್ಲಿ ಬೆಳ್ಳುಳ್ಳಿ ಸಹ ನೀವು ಜಜ್ಜಿ ಹಾಕೋಬೋದು. ನಾನು ಬೆಳ್ಳುಳ್ಳಿ ಮಸಾಲೆಲ್ಲ ಹಾಕಿದ್ನಲ್ಲ ಅನ್ನೋ ಕಾರಣಕ್ಕೆ ಬರೀ ಕರಿಬೇವನ್ನಷ್ಟೇ ಹಾಕಿದೆ. ನೋಡಿ, 1 kg ಫಿಶ್ನ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಊಟಕ್ಕೆ ಸರ್ವ್ ಮಾಡೋದಂದು ಇವಾಗ ಬಾಕಿ. ಅಷ್ಟನ್ನು ರೆಡಿ ಮಾಡಿ ತೋರಿಸಿರೋಂಥ ಮಸಾಲನೆಲ್ಲ ಸರಿಯಾಗಿ ಹಾಕ್ಕೊಳ್ಳಿ. 1 kg ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಚೆನ್ನಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ನಮ್ಮನೇಲಿ ಸಹ ಎಲ್ಲರೂ ಇಷ್ಟಪಟ್ಟು ತಿಂದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂದರು. ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. Bye all.